ಪ್ರತಿನಿತ್ಯ ವಾಕಿಂಗ್ ಮಾಡೋದು ಅತ್ಯಂತ ಶ್ರೇಷ್ಠವಾದ ವ್ಯಾಯಾಮ ಅಂತ ನಮಗೆಲ್ಲ ಗೊತ್ತು. ಆದರೆ ನಾವು ಎಷ್ಟು ಹೆಜ್ಜೆ ನಡಿಬೇಕು, ಎಷ್ಟು ದೂರ ವಾಕಿಂಗ್ ಮಾಡಬೇಕು, ನಾನು ಎಷ್ಟು ಕಿಲೋಮೀಟರ್ ನಡಿಬಹುದು ಡಾಕ್ಟ್ರೇ ಅಂತ ಹಲವಾರು ಜನ ಕೇಳ್ತಿರ್ತಾರೆ. ನಾವು ವಾಕಿಂಗ್ ಮಾಡಬೇಕಾದ್ರೆ ಎಷ್ಟು ಹೊತ್ತು ನಡಿಬೇಕು, ಎಷ್ಟು ದೂರ ಅಥವಾ ಎಷ್ಟು ಕಿಲೋಮೀಟರ್ ಅಥವಾ ಎಷ್ಟು ಹೆಜ್ಜೆ ನಡಿಬೇಕು ಮತ್ತು ಎಷ್ಟು ವೇಗವಾಗಿ ಎಷ್ಟು ಫಾಸ್ಟ್ ಆಗಿ ನಡಿಬೇಕು ಅನ್ನೋದ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡ್ಕೋಬೇಕು. ನಮ್ಮ ದೇಹದ ಪ್ರಕೃತಿ ಪ್ರಕಾರ, ವಯಸ್ಸಿನ ಪ್ರಕಾರ, ನಮ್ಮ ಆರೋಗ್ಯದ ಗುರಿಗಳ ಪ್ರಕಾರ ಇದು ಹೇಗೆ ಬೇರೆ ಆಗುತ್ತೆ ಅಂತ ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಕೊನೆಯಲ್ಲಿ 10 ಟಿಪ್ಸ್ಗಳ ಮುಖಾಂತರ ನಮಗೆ ವಾಕಿಂಗ್ ಇಂದ ಅತ್ಯಂತ ಹೆಚ್ಚು ಲಾಭ ಆಗಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ವಿಡಿಯೋ ನೋಡ್ತಾ ಇರುವಂತಹ ನೀವು ಪ್ರತಿನಿತ್ಯ ಎಷ್ಟು ವಾಕಿಂಗ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಎಷ್ಟು ಹೆಜ್ಜೆ ನಡೀತಾ ಇದ್ದೀರಾ, ಎಷ್ಟು ಕಿಲೋಮೀಟರ್ ನಡೀತಿದ್ದೀರಾ ಅಂತ. ನೀವು ಇಲ್ಲಿ ಕಾಮೆಂಟ್ ಮಾಡೋದ್ರಿಂದ ವಾಕಿಂಗ್ ಮೇಲೆ ನಿಮ್ಗಿರುವಂತಹ ಕಮಿಟ್ಮೆಂಟ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ನಾನು ಪ್ರತಿನಿತ್ಯ ಮಾಡಬೇಕು ಅನ್ನೋಂತಹ ಉತ್ತೇಜನ ಸಿಗುತ್ತೆ. ಅದರಿಂದ ಬೇರೆಯವ್ರಿಗೂ ನೋಡಿ ಕೂಡ ಅವ್ರಿಗೂ ಕೂಡ ಇದರಿಂದ ಎನ್ಕರೇಜ್ಮೆಂಟ್ ಸಿಗ್ಬೋದು. ಮತ್ತು ನಿಮಗೆ ವಾಕಿಂಗ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ, ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನ ಕೇಳಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಇದಕ್ಕೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಆರೋಗ್ಯವಾಗಿರ್ಬೇಕು, ಫಿಟ್ ಆಗಿರ್ಬೇಕು ಅಂತಂದ್ರೆ ವಾಕಿಂಗ್ ಮಾಡಬೇಕು. ಫಿಟ್ ಅನ್ನೋದು ಇದರಲ್ಲಿರುವಂತಹ ಸೂತ್ರ FIT, ಫಿಟ್ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ, ಇಂಟೆನ್ಸಿಟಿ, ಟೈಮಿಂಗ್. ಫ್ರೀಕ್ವೆನ್ಸಿ ಅಂದ್ರೆ ನಾವು ವಾರದಲ್ಲಿ ಎಷ್ಟು ಸಲ ವಾಕಿಂಗ್ ಮಾಡಬೇಕು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಥವಾ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ವಾರದಲ್ಲಿ 5 ದಿನ ಆದ್ರೂ ವ್ಯಾಯಾಮ ಅಂತ ನಾವು ವಾಕಿಂಗ್ ಮಾಡಲೇಬೇಕು. ಪ್ರತಿನಿತ್ಯ ಮಾಡಕ್ಕಾಗತ್ತೆ ಅಂದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ 5 ದಿನ ಆದ್ರೂ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಮಾಡಲೇಬೇಕು ಅಂತ. ಇದು ಫ್ರೀಕ್ವೆನ್ಸಿ. ಇಂಟೆನ್ಸಿಟಿ, ನಾವು ಎಷ್ಟು ಜೋರಾಗಿ ನಡಿಬೇಕು, ಎಷ್ಟು ಫಾಸ್ಟ್ ಆಗಿ ನಡಿಬೇಕು ಅನ್ನೋದಕ್ಕೆ ಹಲವಾರು ರೀತಿಯಲ್ಲಿ ನಾವು ಅದನ್ನ ಗಮನ ಇಟ್ಕೊಂಡು ಅಳೆಬಹುದು. ಹೇಗೆ? ನಾವು ವಾಕಿಂಗ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ 4 ರಿಂದ 6 ಕಿಲೋಮೀಟರ್ ಸ್ಪೀಡಲ್ಲಿ ನಡಿಬೇಕು ಅಂತ. ಅದು ವ್ಯಾಯಾಮದಿಂದ ನಮಗೆ ಲಾಭ ಸಿಗಬೇಕು ಅಂತಂದ್ರೆ ನಮಗೆ 4 ರಿಂದ 6 ಕಿಲೋಮೀಟರ್ ಟ್ರೆಡ್ಮಿಲ್ ಮೇಲೆ ನಡಿಬೇಕಾದ್ರೆ ಗೊತ್ತಾಗುತ್ತೆ. ಆದ್ರೆ ಹಾಗೆ ವಾಕಿಂಗ್ ಮಾಡ್ಬೇಕಾದ್ರೆ ಹೇಗೆ ಗೊತ್ತಾಗುತ್ತೆ? ವಾಕ್ ಮಾಡ್ಬೇಕಾದ್ರೆ ನಾವು ಮಾತಾಡಕ್ಕೆ ಕಷ್ಟ ಆಗ್ಬೇಕು. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ನಡಿಬೇಕಾದ್ರೆ ನನಗೆ ಮಾತಾಡೋದಕ್ಕೆ ಉಸಿರು ಕಟ್ಟಬೇಕು, ಅಷ್ಟು ಜೋರಾಗಿ ಅದು ತುಂಬಾ ಜಾಸ್ತಿ ಆಯ್ತು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂತ. ಆ ಸ್ಪೀಡಲ್ಲಿ ನಡೀತಾ ಇದ್ರೆ ನೀವು ಕರೆಕ್ಟ್ ಆಗಿ ಆಪ್ಟಿಮಮ್ ಸ್ಪೀಡಲ್ಲಿ ನಡೀತಾ ಇದ್ದೀರಿ ಅಂತ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಇನ್ನೊಂದು ಫಾರ್ಮುಲಾ ಇದೆ. ನಾವೀಗ ಇತ್ತೀಚಿನ ಕಾಲದಲ್ಲಿ ರಿಸ್ಟ್ ಬ್ಯಾಂಡ್ ಗಳನ್ನ ಕಟ್ಕೊಂಡು ಹೋಗ್ತೀವಿ. ಅದರಲ್ಲಿ ನಮ್ಮ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ವಾಕಿಂಗ್ ಮಾಡ್ಬೇಕಾದ್ರೆ 220ರಲ್ಲಿ ನಮ್ಮ ವಯಸ್ಸನ್ನ ಮೈನಸ್ ಮಾಡಬೇಕು. 220 ಮೈನಸ್ ಏಜ್, ಅದರ 70% ಟಾರ್ಗೆಟ್ ಹಾರ್ಟ್ ರೇಟ್ ಇರಬೇಕು ಅಂತ. ಅಂದ್ರೆ ನನ್ನ ವಯಸ್ಸು 40 ಅಂತ ಅಂದ್ಕೊಂಡ್ರೆ 220ರಲ್ಲಿ 40 ಕಳೆದ್ರೆ 180. 180ರ 70% ಅಂದ್ರೆ 126. ವಾಕಿಂಗ್ ಮಾಡಬೇಕಾದ್ರೆ ನನ್ನ ಹಾರ್ಟ್ ರೇಟ್ 126 ತನಕ ರೀಚ್ ಆಗೋ ರೀತಿಯಲ್ಲಿ ನಾನು ಅಷ್ಟು ಫಾಸ್ಟ್ ಆಗಿ ನಡೆದ್ರೆ ನನಗೆ ಉಪಯೋಗ ಆಗುತ್ತೆ ಅಂತ. ಅದೇ ನನ್ನ ವಯಸ್ಸು 60 ಅಂತಂದ್ರೆ 220ರಲ್ಲಿ 60 ಕಳೆದ್ರೆ 160. 160ರ 70% ಅಂದ್ರೆ 112. 112ರ ತನಕ ನನ್ನ ಹೃದಯದ ಬಡಿತ ಏರೋ ತನಕ ನಾನು ವಾಕಿಂಗ್ ಮಾಡಿದ್ರೆ ನನಗೆ ಉಪಯೋಗ ಹೆಚ್ಚಾಗುತ್ತೆ ಅಂತ. ಸೊ ಅಷ್ಟು ಸ್ಪೀಡಲ್ಲಿ ನಡೆಯೋದ್ರಿಂದ ನನಗೆ ಉಪಯೋಗ ಆಗುತ್ತೆ. ಟೈಮಿಂಗ್, ಅರ್ಧ ಗಂಟೆ ಆದ್ರೂ ನಾವು ವಾಕಿಂಗ್ ಮಾಡಬೇಕು ಅನ್ನೋದು ಪ್ರತಿನಿತ್ಯ ಮಾಡಬೇಕಾಗಿರುವಂತದ್ದು ಅಂತ. ಅಂದ್ರೆ ನಾವು ಬೆಳಗಿಂದ ಸಂಜೆ ತನಕ ಮನೆಯಲ್ಲಿ ನಡೀತಾ ಇರ್ತೀವಿ, ಕೆಲಸದಲ್ಲಿ ನಡೀತಾ ಇರ್ತೀವಿ, ಹೊಲದಲ್ಲಿ ನಡೀತಾ ಇರ್ತೀವಿ. ಡಾಕ್ಟ್ರೆ ನಾವ್ ಯಾಕೆ ವಾಕಿಂಗ್ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಅದೆಲ್ಲ ಬಿಟ್ಟು ವಾಕಿಂಗಿಗೆ ಅಂತ ಅರ್ಧ ಗಂಟೆ ಆದ್ರೂ ಪ್ರತಿದಿನ ಇಡ್ಲೇಬೇಕು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ನಮ್ಗೆ. ನಾವು ಕೆಲಸ ಮಾಡೋದು ಬೇರೆ, ಅದು ಶ್ರಮ. ವ್ಯಾಯಾಮ ಮಾಡೋದು ಬೇರೆ. ಅದರಿಂದ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳು ಬಹಳಷ್ಟು ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ನಾನು 10 ಜನರಿಗೆ ಅಡುಗೆ ಮಾಡ್ಬೋದು, ಆದ್ರೆ ನನ್ನ ಹೊಟ್ಟೆ ತುಂಬಬೇಕು ಅಂದ್ರೆ ನಾನು ಊಟ ಮಾಡಲೇಬೇಕು. ಅದೇ ರೀತಿ ನಾನು ಎಷ್ಟೇ ಕೆಲಸ ಮಾಡ್ಬೋದು, ಆದ್ರೆ ನನ್ನ ದೇಹ ಫಿಟ್ ಆಗಿರ್ಬೇಕು ಅಂತಂದ್ರೆ ನಾನು ಸರಿಯಾದ ರೀತಿಯಲ್ಲಿ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಷ್ಟು ಹೆಜ್ಜೆ ನಡಿಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಇತ್ತೀಚಿನ ರಿಸರ್ಚ್ ಪೇಪರ್ಗಳು ನಾವು ಪ್ರತಿನಿತ್ಯ ಎಷ್ಟು ಹೆಜ್ಜೆ ನಡಿಬೇಕು ಅಂತ ಹೇಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ವಯಸ್ಸಾದವರು ಎಷ್ಟು ನಡಿಬೇಕು, ಸಣ್ಣ ಮಕ್ಕಳು ಎಷ್ಟು ನಡಿಬೇಕು, ಈಗ ನನ್ನ ತೂಕ ಇಳಿಸ್ಬೇಕು ಅಂದ್ರೆ ಎಷ್ಟು ನಡಿಬೇಕು, ಅಥವಾ ಸಾಮಾನ್ಯವಾಗಿ ನನ್ನ ಆರೋಗ್ಯವಾಗಿರ್ಬೇಕು ಅಂದ್ರೆ ಎಷ್ಟು ನಡಿಬೇಕು. ಈಗ 20 ರಿಂದ 60 ವರ್ಷ ಅಂದ್ರೆ ಮಧ್ಯ ವಯಸ್ಕ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ಬೇಕು ಅಂದ್ರೆ 7 ರಿಂದ 8 ಸಾವಿರ ಹೆಜ್ಜೆ ಪ್ರತಿದಿನ ನಡೆಯೋದ್ರಿಂದ ಅವನಿಗೆ ಅನುಕೂಲ ಆಗುತ್ತೆ ಅಂತ. 7 ರಿಂದ 8 ಸಾವಿರ ಹೆಜ್ಜೆ ನಡೆದಾಗ ನಮ್ಮ ಹೃದಯದ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ನನಗೆ BP ಕಾಯಿಲೆ, ಸಕ್ಕರೆ ಕಾಯಿಲೆ ಬರುವಂತ ಸಾಧ್ಯತೆ ಕಡಿಮೆ ಆಗ್ತಾ ಬರುತ್ತೆ. ನನ್ನ ಮೂಡ್ ಚೆನ್ನಾಗಿರುತ್ತೆ. ಒಳ್ಳೆಯ ತೂಕವನ್ನು ಮೇಂಟೈನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಬೇರೆ ರೋಗಗಳು ಬರಲ್ಲ, ನಾನು ಆರೋಗ್ಯವಾಗಿರ್ತೀನಿ ಅಂತ. ಸೊ ಪ್ರತಿಯೊಬ್ಬರು ಕೂಡ ಈ 20 ರಿಂದ 60 ವರ್ಷದ ಆ ವಯಸ್ಸಿನಲ್ಲಿ ಇದ್ದವರು ಎಲ್ಲರೂ ಕೂಡ 7 ರಿಂದ 8 ಸಾವಿರ ಹೆಜ್ಜೆ ಪ್ರತಿದಿನ ನಡೆಯುವಂತಹ ಗುರಿಯನ್ನ ಇಟ್ಕೊಳ್ಳೋದು ಒಳ್ಳೆಯದು ಅಂತ.
ಅದೇ ವಯಸ್ಸಾದ ನಂತರ ಅಂದ್ರೆ 60ರ ನಂತರ ನಮ್ಗೆ ಅಷ್ಟೊಂದು ನಡೆಯಕ್ಕಾಗಲ್ಲ, ಕೀಲ್ ನೋವುಗಳು ಶುರುವಾಗುತ್ತೆ, ಮಂಡಿ ನೋವು, ಬೆನ್ನೋವು, ಕುತ್ತಿಗೆ ನೋವು, ಈ ರೀತಿ ಹಲವಾರು ತೊಂದರೆಗಳು ಬರುತ್ತೆ. ಅವಾಗ ಅಂತವರು 4ರಿಂದ 6,000 ಹೆಜ್ಜೆ ಪ್ರತಿದಿನ ನಡೆಯುವಂತಹ ಗುರಿಯನ್ನು ಇಟ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಈ ರೀತಿ ಮಾಡೋದ್ರಿಂದ ಅವರ ಮಾಂಸಖಂಡಗಳಲ್ಲಿ ಶಕ್ತಿ ಇರುತ್ತೆ. ಕೀಲುಗಳಿಗೆ ನಮ್ಗೆ ಕೀಲು ಸವಕಳಿ ಬಂದರೂ ಕೂಡ ಅದನ್ನು ಮೂವ್ಮೆಂಟ್ ಮಾಡೋದ್ರಿಂದ, ಸರಿಯಾದ ಮುಂಜಾಗ್ರತೆಯನ್ನು ಇಟ್ಕೊಂಡು ನಾವು ಸರಿಯಾಗಿ ವಾಕಿಂಗ್ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಮಂಡಿ ನೋವು ಇದ್ರೆ ಹೇಗೆ ವಾಕಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ, ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನು ನೋಡ್ಬೋದು. ಅದೇ ರೀತಿ ಬೆನ್ನು ಸೊಂಟ ನೋವಿದ್ದವರು ವಾಕಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಇದ್ರ ಡೀಟೇಲ್ಸ್ ಅನ್ನ ನೀವು ಅರ್ಥ ಮಾಡ್ಕೋಬಹುದು. ವಯಸ್ಸಾದವರು ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡೋದ್ರಿಂದ ಅವರು ಬೀಳುವಂತ ಸಾಧ್ಯತೆ ಕಡಿಮೆ ಆಗುತ್ತೆ, ಅವರ ದೇಹದ ಸಮತೋಲನ ಬ್ಯಾಲೆನ್ಸ್ ಚೆನ್ನಾಗಿರ್ತಾ ಹೋಗುತ್ತೆ. ಆದ್ರಿಂದ ವಾಕಿಂಗ್ ಅನ್ನ ವಯಸ್ಸಾದವರು ಕೂಡ ಮಾಡಬೇಕು. 4ರಿಂದ 6,000 ಹೆಜ್ಜೆ ಗುರಿಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಅಂತ. ಅದೇ ರೀತಿ ಈ ನನಗೆ ತೂಕ ಇಳಿಸ್ಬೇಕು, ನನಗೆ ಹೊಟ್ಟೆ ಬೊಜ್ಜು ತುಂಬಾ ಇದೆ, ತೂಕ ಬೇಗ ಇಳಿಸ್ಬೇಕು ಅಂತ ಗುರಿ ಇರುವಂತವರು 8ರಿಂದ 10,000ಕ್ಕಿಂತ ಹೆಚ್ಚು ಹೆಜ್ಜೆಯನ್ನ ಗುರಿಯಾಗಿ ಇಟ್ಕೋಬೇಕು. 10,000ಕ್ಕಿಂತ ಹೆಚ್ಚು ಹೆಜ್ಜೆ ಗುರಿ ಇಟ್ಕೊಂಡ್ರೆ ನಮ್ಮ ದೇಹ ತೂಕ ಬೇಗ ಇಳಿತಾ ಹೋಗುತ್ತೆ. ಇದಕ್ಕೆ ಕ್ಯಾಲೋರಿ ಡೆಫಿಸಿಟ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಎಷ್ಟು ಆಹಾರವನ್ನ ಕ್ಯಾಲರಿಗಳನ್ನ ತಗೋತೀವಿ ಅದಕ್ಕಿಂತ ಹೆಚ್ಚು ಕ್ಯಾಲರಿಗಳನ್ನ ಬರ್ನ್ ಮಾಡಬೇಕು, ಖರ್ಚು ಮಾಡಬೇಕು. ನಾವು ವಾಕಿಂಗ್ ಮಾಡೋದ್ರಿಂದ ಕ್ಯಾಲರಿಗಳನ್ನ ಖರ್ಚು ಮಾಡಿದಾಗೆ, ನನ್ನ ಬೊಜ್ಜನ್ನ ಕರಗಿಸಿದಾಗೆ. ಅದರಿಂದ ಪ್ರತಿನಿತ್ಯ ಸರಿಯಾದ ರೀತಿಯಲ್ಲಿ ವಾಕಿಂಗ್ ಮಾಡ್ತಾ ಹೋಗ್ಬೇಕು. 10,000ಕ್ಕಿಂತ ಹೆಚ್ಚು ಹೆಜ್ಜೆ ಗುರಿ ಇಟ್ಕೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಅಂದ್ರೆ ಪ್ರತಿನಿತ್ಯ ಮಾಡುವಂಥದ್ದು ಬಹಳ ಮುಖ್ಯ. ಅದೇ ಸಣ್ಣ ಮಕ್ಕಳು, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಿಗೆ ವಾಕಿಂಗ್ ಮಾಡಬೇಕು ಅಥವಾ ವ್ಯಾಯಾಮ ಮಾಡಬೇಕು ಅನ್ನುವಂತಹ ಅಭ್ಯಾಸವನ್ನೇ ನಾವು ಬೆಳೆಸ್ತಾ ಇಲ್ಲ. ಎಲ್ಲರೂ ಕೂಡ ಆ ಟಿವಿ, ಮೊಬೈಲ್, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ತಮ್ಮ ಸಮಯವನ್ನು ಕಳೀತಾ ಇದ್ದಾರೆ, ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್, ಬೇರೆ ಬೇರೆ ಕ್ಲಾಸ್ಗಳನ್ನ ಹೋಗಿ ಟ್ಯೂಷನ್ ಇದರಲ್ಲೇ ಅವ್ರ ಕಾಲ ಹೋಗ್ಬಿಡುತ್ತೆ. ಆಟ ಆಡೋದನ್ನೇ ಮರಿತಾ ಇದ್ದಾರೆ. ಅದ್ರ ಬದಲು ಅವರು ಸರಿಯಾದ ಬೆಳವಣಿಗೆ ಆಗ್ಬೇಕು, ಮೂಳೆ ಮಾಂಸಖಂಡಗಳ ಬೆಳವಣಿಗೆ ಚೆನ್ನಾಗಾಗ್ಬೇಕು ಅಂದ್ರೆ ಒಂದು ಮಗು ಆಟ, ಓಟ ಎಲ್ಲ ಸೇರಿ 10ರಿಂದ 12,000 ಹೆಜ್ಜೆ ಪ್ರತಿದಿನ ನಡಿಬೇಕು ಅಂತ. ಸೊ ನಾವು ನಮ್ಮ ಮಕ್ಕಳಿಗೆ ಅಷ್ಟು ಹೆಜ್ಜೆ ನಡೆಯೋ ರೀತಿಯಲ್ಲಿ ನೋಡ್ಕೋತಾ ಇದೀವಾ, ಅವರ ದಿನಚರಿ ಹಾಗಿದೆಯಾ ಅಂತ ನಾವು ಪ್ರಶ್ನೆ ಮಾಡ್ಕೋಬೇಕು. ನೀವು ನೋಡಿರಬಹುದು, ಕೇಳಿರಬಹುದು ಅಥವಾ ಓದಿರಬಹುದು, ನನಗೆ ಆರೋಗ್ಯಕ್ಕೆ ಹೆಚ್ಚು ಲಾಭ ಆಗ್ಬೇಕು ಅಂದ್ರೆ ನಾನು ಪ್ರತಿದಿನ 10,000 ಹೆಜ್ಜೆ ನಡಿಬೇಕು ಅಂತ. ಈ 10,000 ಅನ್ನುವಂತಹ ಈ ನಂಬರಿಗೆ ಅಥವಾ ಈ ಸಂಖ್ಯೆಗೆ ಏನಾದ್ರೂ ವೈಜ್ಞಾನಿಕ ಹಿನ್ನೆಲೆ ಇದೆಯಾ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಜಪಾನ್ ದೇಶದಲ್ಲಿ 1960ರ ದಶಕದಲ್ಲಿ ಮ್ಯಾನ್ಪೋ ಕೀ ಅನ್ನುವಂತಹ ಒಂದು ಪೀಡೋಮೀಟರ್, ಅಂದ್ರೆ ಎಷ್ಟು ನಡೀತಾ ಇದೀವಿ, ಎಷ್ಟು ಹೆಜ್ಜೆ ನಡೀತಾ ಇದೀವಿ ಅಂತ ಲೆಕ್ಕ ಹಾಕುವ ಒಂದು ಯಂತ್ರವನ್ನ ಕಂಡುಹಿಡಿದ್ರು. ಅದರ ಮಾರ್ಕೆಟಿಂಗ್ಗೋಸ್ಕರ, ಅದನ್ನ ಹೆಚ್ಚು ಸೇಲ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅದರಲ್ಲಿ 10,000 ಹೆಜ್ಜೆ ನಂಬರ್ ತನಕ ಮಾತ್ರ ಇತ್ತು. ಸೊ ಅದಕ್ಕೋಸ್ಕರ 10,000 ಹೆಜ್ಜೆ ನಡೆದ್ರೆ ನನಗೆ ಲಾಭ ಆಗುತ್ತೆ ಅನ್ನುವಂಥದ್ದನ್ನ ಮಾರ್ಕೆಟಿಂಗ್ ಮಾಡ್ಬಿಟ್ರು. ಆ 10,000 ಹೆಜ್ಜೆ ಮನಸ್ಸಲ್ಲಿ ಅಚ್ಚೊಡೆದು ಬಿಡ್ತು. ಸೊ ಎಲ್ಲರೂ 10,000 ಹೆಜ್ಜೆ ನಡೆದ್ರೆ ನನಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ನಿಜವಾಗಿ ಯಾವುದೇ ರೀತಿ ವೈಜ್ಞಾನಿಕ ಹಿನ್ನೆಲೆ ಇಲ್ಲ. ಈಗ ಉದಾಹರಣೆಯಲ್ಲಿ ನೋಡೋಣ. ಒಬ್ಬ ವ್ಯಕ್ತಿ ಪ್ರತಿದಿನ 4ರಿಂದ 5,000 ಹೆಜ್ಜೆ ಫಾಸ್ಟ್ ಆಗಿ ಅರ್ಧ ಗಂಟೆಯಲ್ಲಿ ನಡೀತಾನೆ, ಸರಿಯಾದ ಭಂಗಿಯಲ್ಲಿ ನಡೀತಾನೆ ಅಂತಂದ್ರೆ ಅವನು ಎಷ್ಟು ಲಾಭ ಪಡ್ಕೋತಾನೋ, ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಬೆಳಗ್ಗಿಂದ ಸಂಜೆ ತನಕ ನಿಧಾನ ಆ ಕಡೆ ಈ ಕಡೆ ಓಡಾಡ್ತಾ, ಎಲ್ಲೋ ನೋಡ್ತಾ ನಿಧಾನವಾಗಿ ನಡೆದು 10,000 ಹೆಜ್ಜೆ ಕಂಪ್ಲೀಟ್ ಮಾಡ್ತಾನೆ ಅಂತಿದ್ರೆ ಇಬ್ಬರಲ್ಲಿ ಯಾರಿಗೆ ಹೆಚ್ಚು ಲಾಭ ಆಯ್ತು ಅಂತ ನೋಡಿದ್ರೆ ಮೊದಲನೇ ವ್ಯಕ್ತಿಗೆ. ಅಂದ್ರೆ ನಾವು ಎಷ್ಟು ಹೆಜ್ಜೆ ನಡಿತೀವಿ ಅನ್ನೋದಕ್ಕಿಂತ ಎಷ್ಟು ಕ್ವಾಲಿಟಿ ಹೆಜ್ಜೆ ನಡಿತೀವಿ, ಕ್ವಾಂಟಿಟಿಗಿಂತ ಕ್ವಾಲಿಟಿ ಮುಖ್ಯ ಅಂತ. ಅಂದ್ರೆ ಒಬ್ಬ ವ್ಯಕ್ತಿ ಜಿಮ್ಮಿಗೆ ಹೋಗಿ ಅರ್ಧ ಗಂಟೆ 5 kg ಎತ್ತೋದು ಬೇರೆ, ಅದೇ ವ್ಯಕ್ತಿ ಅರ್ಧ ಗಂಟೆಯಲ್ಲಿ 50 kg ಎತ್ತೋದು ಬೇರೆ ಅಂತ. ಅಂದ್ರೆ ಅವರವರ ದೇಹದ ಪ್ರಕೃತಿಗೆ, ಅವರವರ ವಯಸ್ಸಿಗೆ, ಅವರವರ ಏನು ಆರೋಗ್ಯದ ಹಿನ್ನೆಲೆ ಇದೆ, ಏನು ಕಾಯಿಲೆಗಳಿದೆ ಅದನ್ನ ನೋಡ್ಕೊಂಡು ಅವರ ಸ್ಪೀಡ್ ಅನ್ನ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೋಬೇಕು. ಅವರಿಗೆ ಎಷ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಹೋಗಕ್ಕಾಗುತ್ತೋ ಅಷ್ಟು ಸ್ಪೀಡ್, ಅಂದ್ರೆ ನನಗೆ ನಡಿಬೇಕಾದ್ರೆ ಸ್ವಲ್ಪ ಉಸಿರಾಡ್ಲಿಕ್ಕೆ ಅಥವಾ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೇಕು, ಅಷ್ಟು ಸ್ಪೀಡಿಗೆ ನನಗೆ ಹೋಗಿ ಅರ್ಧ ಗಂಟೆ ಮಾಡಿದ್ರು ಕೂಡ ನನಗೆ ಹೆಚ್ಚು ಲಾಭ ಆಗ್ತಾ ಹೋಗುತ್ತೆ. ಅದರಿಂದ ಸಾಮಾನ್ಯವಾಗಿ ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗ್ಬೇಕು ಅಂತಂದ್ರೆ ನಾವು 6ರಿಂದ 8,000 ಹೆಜ್ಜೆ ಅಷ್ಟು ಅದನ್ನ ಏಮ್ ಮಾಡ್ಬೇಕು, ಅದನ್ನ ಗುರಿಯಾಗಿ ಇಟ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀವಿ. ಅದರ ಜೊತೆಗೆ ಪ್ರತಿನಿತ್ಯ ಈ ವ್ಯಾಯಾಮ ಇದನ್ನ ಮಾಡುವಂತಹದ್ದು ಬಹಳ ಮುಖ್ಯ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಈ ವಾಕಿಂಗ್ ಅನ್ನ ಸುಲಭವಾಗಿ ಚೆನ್ನಾಗಿ ಮಾಡ್ಬೋದು. ಹೇಗೆ ಮಾಡಬೇಕು ವಾಕಿಂಗ್ ಅನ್ನೋದಕ್ಕೆ ಏನ್ ಟಿಪ್ಸ್ ಅಂತ ನೋಡ್ತಾ ಹೋಗೋಣ. ವಾಕಿಂಗ್ ಮಾಡ್ಬೇಕಾದ್ರೆ ಅತ್ಯಂತ ಹೆಚ್ಚು ಲಾಭ ಆಗ್ಬೇಕಂದ್ರೆ ಯಾವ 10 ಟಿಪ್ಸ್ ಗಳನ್ನ ನಾವು ಫಾಲೋ ಮಾಡ್ಲೇಬೇಕು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ಸರಿಯಾದ ಪಾದರಕ್ಷೆಯನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಸರಿಯಾಗಿ ಸಪೋರ್ಟ್ ಕೊಡುವಂತಹ ಪಾದರಕ್ಷೆ ಇರಬೇಕು, ಆರ್ಚ್ ಸಪೋರ್ಟ್ ಸರಿಯಾಗಿರ್ಬೇಕು, ನಮ್ಮ ಸೈಜ್ ಕರೆಕ್ಟ್ ಆಗಿ ಫಿಟ್ ಆಗುವಂಥದ್ದು ಇರಬೇಕು, ಸರಿಯಾಗಿ ಕುಶನ್ ಇರಬೇಕು. ಸರಿಯಾದ ಪಾದರಕ್ಷೆ ಆಯ್ಕೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲೇ ನೀವು ಡೀಟೇಲ್ಸ್ಗೋಸ್ಕರ ಅದನ್ನ ನೋಡ್ಬೋದು.
ಎರಡನೇದು, ನಾವು ನಡಿಬೇಕಾದ್ರೆ ಸರಿಯಾದ ಭಂಗಿಯಲ್ಲಿ ನಡಿಬೇಕು, ನೇರವಾಗಿ ನಡಿಬೇಕು, ಭುಜಗಳು ರಿಲ್ಯಾಕ್ಸ್ ಆಗಿರಬೇಕು, ನಮ್ಮ ಬೆನ್ನು ಹುರಿ ಸರಿಯಾದ ನ್ಯೂಟ್ರಲ್ ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಹೀಗಿದ್ದಾಗ ನಮ್ಮ ಕೀಲುಗಳ ಮೇಲೆ ಹೆಚ್ಚು ಒತ್ತಡ ಬೀಳೋದಿಲ್ಲ, ಬೆನ್ನೋವು ಸೊಂಟ ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನಡಿಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಭಂಗಿ ಸರಿಯಾಗಿ ನಡಿದೇ ಇದ್ರೆ ಏನ್ ತಪ್ಪಾಗುತ್ತೆ, ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳೇನು, ವಾಕಿಂಗ್ ಮಿಸ್ಟೇಕ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಡೀಟೇಲ್ಸ್ಗೋಸ್ಕರ ನೀವು ನೋಡ್ಬೋದು. ಮೂರನೇದು, ನಾವು ನಡಿಬೇಕಾದ್ರೆ ಒಂದೇ ಸಲ ನಡಿಯಕ್ಕೆ ಜಾಸ್ತಿ ಮಾಡಕ್ ಹೋಗ್ಬಿಟ್ರೆ ತೊಂದರೆಗಳಾಗ್ಬಿಡ್ಬೋದು. ಅಂದ್ರೆ ನಾವೇನು ಲೆಕ್ಕ ಮಾಡ್ತಾ ಇಲ್ಲ, ವಾಕಿಂಗೇ ಮಾಡ್ತಾ ಇಲ್ಲ ಅಂತ ಒಂದೇ ಸಲ ನಾನು 10,000 ಹೆಜ್ಜೆ ನಡಿತೀನಿ ಅಂತ ತಕ್ಷಣ ಎಲ್ಲೋ ಮಾಡಕ್ ಶುರುವಾದ ತಕ್ಷಣ ಕೈಲಿ ನೋವು ಶುರು ಆಗ್ಬೋದು, ಅಲ್ಲಿ ಇಲ್ಲಿ ನೋವು, ಮೈಕೆ ನೋವು ಬಂದ್ಬಿಡ್ಬೋದು. ಅದ್ರ ಬದಲು ಮೊದಲು 5,000 ಹೆಜ್ಜೆ ನಡೆಯೋದು, ಸ್ವಲ್ಪ ಒಂದು ವಾರ ಆದ ನಂತರ ಈ ರೀತಿ 5,000 ಹೆಜ್ಜೆ ದಿನ ನಡೆದ ನಂತರ 6,000-6,500 ಹಾಗೆ ನಿಧಾನ ಜಾಸ್ತಿ ಮಾಡ್ಕೊತಾ ಹೋದಾಗ ಯಾವುದೇ ರೀತಿ ತೊಂದರೆ ಆಗದೆ ನಮ್ಮ ಬಾಡಿ ಅಡ್ಜಸ್ಟ್ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನಾಲ್ಕನೇದು, ಸರಿಯಾದ ರೀತಿಯಲ್ಲಿ ನೀರನ್ನು ಕುಡಿಬೇಕು. ನೀರನ್ನು ಕುಡಿದೇ ಇದ್ರೆ ನಮ್ಮ ಮಾಂಸಖಂಡಗಳಿಗೆ, ದೇಹಕ್ಕೆ ವಾಕಿಂಗ್ ಮಾಡಬೇಕಾದ್ರೆ ತೊಂದರೆ ಆಗ್ಬೋದು, ಡಿಹೈಡ್ರೇಷನ್ ಆಗ್ಬಿಡ್ಬೋದು. ಅದರಿಂದ ವಾಕಿಂಗ್ ಮಾಡೋಕ್ಕಿಂತ ಒಂದು 10 ನಿಮಿಷ ಮುಂಚೆ 2 ಲೋಟ ನೀರು ಕುಡಿದು ವಾಕಿಂಗ್ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ನಂತರ 5ನೇದು, ಸುರಕ್ಷಿತವಾದಂತಹ ಒಂದು ಜಾಗ ಅಥವಾ ರೂಟ್ ಅನ್ನ ನಾವು ಆಯ್ಕೆ ಮಾಡಬೇಕು. ಏರುಪೇರು ಇರೋ ಜಾಗದಲ್ಲಿ, ಎಲ್ಲೋ ಗುಂಡಿ ಇರುವಂತಹ ರೋಡಲ್ಲಿ ಹೋಗ್ಬೇಕಾದ್ರೆ ಕಾಲು ಉಳುಕ್ ಬಿಡ್ತು ಅಂತ ಆದ್ರೆ ತೊಂದರೆಗಳು ಉಂಟಾಗ್ಬೋದು. ಅದ್ರ ಬದಲು ಸರಿಯಾಗಿ, ಮುಖ್ಯವಾಗಿ ವಯಸ್ಸಾದವರಲ್ಲಿ ಈ ರೀತಿ ಸರಿಯಾದ ಸುರಕ್ಷಿತ ಮಾರ್ಗ, ಒಂದು ಪಾರ್ಕ್ ಅಲ್ಲಿ ಸರಿಯಾದ ವಾಕಿಂಗ್ ಟ್ರ್ಯಾಕ್ ಇರುವಂತಹ ಜಾಗದಲ್ಲಿ, ಸುಸ್ತಾದ್ರೆ ಕುತ್ಕೊಳ್ಳಿಕ್ಕೆ ಸೀಟ್ ಇರುವಂತಹ ಜಾಗದಲ್ಲಿ, ಈ ರೀತಿಯಂತಹ ಜಾಗವನ್ನ, ಆ ರೂಟ್ ಅನ್ನ ಆಯ್ಕೆ ಮಾಡುವಂಥದ್ದು ಬಹಳ ಮುಖ್ಯ. 6ನೇದು, ನಮ್ಮ ದೇಹದ ಮಾತನ್ನ ಕೇಳಬೇಕು. ವಾಕಿಂಗ್ ಮಾಡ್ತಾ ಮಾಡ್ತಾ ನಮ್ಗೆ ಎಲ್ಲಾದ್ರೂ ನೋವು ಬಂದ್ರೆ, ಸುಸ್ತಾದ್ರೆ ಅಥವಾ ತಲೆ ಸುತ್ತು ಬಂದ್ರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೋಬೇಕು, ನಂತರ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು, ತೊಂದರೆ ಹೆಚ್ಚಾಗಬಾರ್ದು, ಅದು ಮುಖ್ಯ. 7ನೇದು, ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಚೇಂಜ್, ವೆರೈಟಿ ಇರಬೇಕು. ಅಂದ್ರೆ ಪ್ರತಿದಿನ ಒಂದೇ ತರ ವಾಕಿಂಗ್ ಮಾಡಿದ್ರೆ ನಮ್ಮ ಮಾಂಸಖಂಡಗಳು ಅದಕ್ಕೆ ಅಭ್ಯಾಸ ಆಗ್ಬಿಡುತ್ತೆ, ನಮ್ಗೆ ಹೆಚ್ಚು ಆರೋಗ್ಯದಲ್ಲಿ ನಮ್ಗೆ ಸುಧಾರಣೆ ಆಗೋದಿಲ್ಲ, ನಮ್ಗೆ ಬೆನಿಫಿಟ್ಸ್, ಲಾಭ ಸಿಗೋದಿಲ್ಲ. ಸೊ ವಾಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ದೂರ ಫಾಸ್ಟ್ ಆಗಿ ನಡೆಯೋದು, ಸ್ವಲ್ಪ ನಿಧಾನ ನಡೆಯೋದು, ಈ ರೀತಿ ಮಧ್ಯದಲ್ಲಿ ಚೇಂಜ್ ಇರಬೇಕು. ಸ್ವಲ್ಪ ಅಪ್ ಡೌನ್ ಇರುವಂತಹ ಪ್ರದೇಶದಲ್ಲಿ ನಡೆದ್ರೆ ನಮ್ಗೆ ಬೇರೆ ಬೇರೆ ಮಾಂಸಖಂಡಗಳಿಗೆ ವ್ಯಾಯಾಮ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ವೆರೈಟಿ ಇರುವಂತಹದ್ದು ಬಹಳ ಮುಖ್ಯ, ಇದರಿಂದ ನಮ್ಗೆ ಲಾಭ ಆಗುತ್ತೆ. 8ನೇದು, ತುಂಬಾ ಓವರ್ ಎಕ್ಸರ್ಟ್ ಮಾಡಬಾರ್ದು. ಅಂದ್ರೆ ಯಾರೋ ಇವತ್ತು ಗ್ರೌಂಡ್ ಅಲ್ಲಿ 10 ರೌಂಡ್ ಹಾಕ್ತಿದ್ದಾರೆ ಅಂತ ನಾನು ಹಾಕಕ್ ಹೋಗೋದು, ನಾನು ಇವತ್ತು 8,000 ಮಾಡ್ತೀನಿ, ನಾಳೆ 9,000, ನಾಡಿದ್ದು 10,000, ಈ ರೀತಿ ಅನ್ರಿಯಲಿಸ್ಟಿಕ್ ಆಗಿ ನನ್ನ ಹತ್ರ ಆಗದೆ ಇರುವಂತಹ ಗುರಿಯನ್ನ ತಲುಪಲಿಕ್ಕೆ ಹೋಗುವಂತಹದ್ದು ಸರಿಯಲ್ಲ. ನಮ್ಮ ದೇಹವನ್ನ ಇನ್ನೂ ಹೆಚ್ಚು ಓವರ್ ಎಕ್ಸರ್ಟ್ ಮಾಡುವಂತದ್ದು ತಪ್ಪು ಅಂತ. 9ನೇದು, ನಾವು ಒಂದು ಗುರಿಯನ್ನು ಇಟ್ಕೊಂಡು ವಾಕಿಂಗ್ ಮಾಡಬೇಕು. ಇವತ್ತು ನಾನು 3 ಕಿಲೋಮೀಟರ್ ಅಥವಾ 4 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಅನ್ನುವಂತ ಗುರಿ ಇರಬೇಕು. ಇವತ್ತು ನಾನು 8,000 ಹೆಜ್ಜೆ ಅಥವಾ 6,000 ಹೆಜ್ಜೆ ವಾಕಿಂಗ್ ಮಾಡ್ತೀನಿ ಅಂತ ಗುರಿ ಇಟ್ಕೊಂಡ್ರೆ ನಾವು ಪ್ರತಿನಿತ್ಯ ಸುಲಭದಲ್ಲಿ ಮಾಡಬಹುದು. ಅದನ್ನ ತಲುಪಿದಾಗ ನಮ್ಗೆ ಖುಷಿ ಆದಾಗ ನಮ್ಗೆ ಮತ್ತೆ ನಾಳೆ ಮಾಡಬೇಕು ಅನ್ನುವಂತಹ ಉತ್ತೇಜನ ಸಿಗುತ್ತೆ, ಅದು ಅರ್ಥ ಮಾಡ್ಕೋಬೇಕು. 10ನೇದು ಮತ್ತು ಕೊನೆಯದು, ನಾವು ವಾಕಿಂಗ್ ಮಾಡಿ ಬಂದಾದ ನಂತರ ದೇಹದ ಸ್ಟ್ರೆಚಿಂಗ್ ಅನ್ನ ಮಾಡಬೇಕು. ಈ ರೀತಿ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಮ್ಮ ಕೀಲ್ಗಳಲ್ಲಿ, ಮಾಂಸಖಂಡಗಳಲ್ಲಿ ಏಟಾಗುವಂತಹ, ತೊಂದರೆ ಆಗುವಂತಹ, ನೋವು ಬರುವಂತಹ ಸಾಧ್ಯತೆಯನ್ನು ನಾವು ಕಡಿಮೆ ಮಾಡಿದಾಗುತ್ತೆ. ಸೊ ಈ ರೀತಿ ಈ 10 ಟಿಪ್ಸ್ಗಳನ್ನು ಇಟ್ಕೊಂಡು ನಾವು ವಾಕಿಂಗ್ ಮಾಡಿದ್ರೆ ನಮ್ಗೆ ಅತ್ಯಂತ ಹೆಚ್ಚು ಲಾಭ ಸಿಗ್ಲಿಕ್ಕೆ ಅನುಕೂಲ ಆಗುತ್ತೆ. ಪ್ರತಿನಿತ್ಯ ಸರಿಯಾದ ರೀತಿಯಲ್ಲಿ ವಾಕಿಂಗ್ ಹೇಗ್ ಮಾಡಬೇಕು, ಎಷ್ಟು ಹೆಜ್ಜೆ ನಡಿಬೇಕು, ಎಷ್ಟೊತ್ತು ನಡಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ವಿ. ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತಾರೆ, ಅದೇ ರೀತಿ ಒಂದೊಂದು ಹನಿಗೂ ಮಳೆಯಾಗಿ ಬಿದ್ದರೆ ಒಂದು ಬಂಡೆಯನ್ನು ಒಡೆಯೋಷ್ಟು ಶಕ್ತಿ ಇರುತ್ತಂತೆ. ಅದೇ ರೀತಿ ನಾವು ಪ್ರತಿನಿತ್ಯ ವಾಕಿಂಗ್ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ತೊಂದರೆಗಳನ್ನ ನಾವು ಸರಿಪಡಿಸ್ಕೊಳ್ಳುವಷ್ಟು ಶಕ್ತಿ ವಾಕಿಂಗ್ ನಲ್ಲಿದೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಇದನ್ನೇ ಹಂಚ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕು ಅಂತಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.